Hi, hello, welcome back to my channel. It's me Basaraj D. Today I am very excited to discussing with you about rainbow. ರೈನ್ಬೋ ಕನ್ನಡದಲ್ಲಿ ನಾವು ಕಾಮನ ಬಿಲ್ಲು ಅಂತೇಳಿ ಕರಿತೀವಿ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕರವರೆಗೂ ಸಹ ಕಾಮನ ಬಿಲ್ಲು ಎಲ್ಲರಿಗೂ ಭಾಳ ಇಷ್ಟವಾಗುವಂಥ ಒಂದು ಫೆನಾಮಿನ. ಅದನ್ನು ನೋಡಿದರೆ ಎಲ್ಲರೂ ಸಹ ಇಷ್ಟಪಟ್ಟೇ ಪಡ್ತಾರೆ. ಯಾರು ಅದನ್ನು ದ್ವೇಷಿಸುವಂಥ ವ್ಯಕ್ತಿಗಳು ಭೂಮಿ ಮೇಲೆ ಇಲ್ಲ ಅಂತ ಹೇಳ್ಬೋದು ನಾವು. ಹಾಗಾದರೆ ರೈನ್ಬೋ ಅಂತಂದ್ರೆ ಏನು? ರೈನ್ಬೋ ಯಾವ ರೀತಿಯಾಗಿ ಅದು ಫಾರ್ಮ್ ಆಗ್ತದೆ, ಅದು ಯಾವ ಸಂದರ್ಭದಲ್ಲಿ ಮತ್ತು ಯಾವ ಸಮಯದಲ್ಲಿ ನಮಗೆ ರೈನ್ಬೋ ಒಂದು ನೋಡಲಿಕ್ಕೆ ಸಿಗುತ್ತದೆ ಅನ್ನೋದರ ಬಗ್ಗೆ ಡಿಸ್ಕಷನನ್ನು ಮಾಡೋಣ. ರೈನ್ಬೋ ಅನ್ನೋದು ಇಟ್ಟು ಒಂದು ಆಪ್ಟಿಕಲ್ ಫೆನಾಮಿನ. ಅಂದರೆ ಆಪ್ಟಿಕಲ್ ಫೆನಾಮಿನ ಕಾಸ್ಡ್ ಬೈ ರಿಫ್ರ್ಯಾಕ್ಷನ್, ಇಂಟರ್ನಲ್ ರಿಫ್ರ್ಯಾಕ್ಷನ್ ಆ್ಯಂಡ್ ಡಿಸ್ಪರ್ಷನ್ ಆಫ್ ಲೈಟಿನ ಒಂದು ಫೆನಾಮಿನ, ಅಂದರೆ ಲೈಟಿನ ಒಂದು ಕ್ಯಾರೆಕ್ಟ್ರಿಂದಾಗಿ ಇದೊಂದು ಆಕಾಶದಲ್ಲಿ ಕಾಣಸಿಗುವಂತಹ ಒಂದು ಫೆನಾಮಿನ ಅಂತ ಹೇಳ್ಬೋದು. ನಾವು ಒಂದು ಮಿರಾಕಲ್ ಅಂತ ಹೇಳ್ಬೋದು. ಅದು ಯಾವ ರೀತಿಯಾಗಿ ಅಂದರೆ ರಿಫ್ರ್ಯಾಕ್ಷನ್ ಆಫ್ ಲೈಟ್. ಒಂದು ವಾಟರ್ ಡ್ರಾಪ್ಲೆಟ್ ನಾವು ಒಂದು ಅಬ್ಸರ್ವನ್ನು ಮಾಡಿರಿ, ಕಾಮನ ಬಿಲ್ಲು ನಮಗೆ ಯಾವ ಸಂದರ್ಭದಲ್ಲಿ ಕಾಣ್ತದೆ? ಯಾವಾಗ ಮಳೆ ಬಂದು ನಿಂತಂಥ ಸಂದರ್ಭದಲ್ಲಿ. ಹೌದಾ? ಮಳೆ ಬಂದು ಆಕಾಶದಲ್ಲಿ ಸ್ವಲ್ಪ ಮೋಡ ಇದ್ದಾಗ ನಮಗೆ ರೈನ್ಬೋ ನೋಡಲಿಕ್ಕೆ ಸಿಗ್ತದೆ. ಹಾಗಾದರೆ ಆ ರೈನ್ಬೋ ಯಾವ ರೀತಿಯಾಗಿ ಫಾರ್ಮ್ ಆಗ್ತದೆ ಅಂದರೆ, ಇಲ್ಲೊಂದು ವಾಟರ್ ಡ್ರಾಪ್ಲೆಟ್ ಇರ್ತದೆ ಆಕಾಶದಲ್ಲಿ, ಮೋಡಗಳ ಮಧ್ಯೆ. ಮೋಡಗಳಂತ ಅಂದಾಗ ಅಲ್ಲಿ ಏನಿರ್ತದೆ ನಮ್ಗೆ ಸಾಕಷ್ಟು ಒಂದು ವಾಟರ್ ಡ್ರಾಪ್ಸ್ ಇರ್ತವೆ. ವಾಟರ್ ಡ್ರಾಪ್ಸ್ ಏನು ಮಾಡ್ತದೆ? ಆ ಲೈಟ್ ಒಳಗಿರ್ತಕ್ಕಂಥ ಕಲರ್ಗಳನ್ನು ಸ್ಪ್ರೆಡ್ ಮಾಡ್ತದೆ. ಕಲರ್ಗಳನ್ನು ಸ್ಪ್ಲಿಟ್ ಮಾಡೋದ್ರಿಂದಾಗಿ ನಮಗೆ ರೈನ್ಬೋ ನೋಡಲಿಕ್ಕೆ ಸಿಗ್ತದೆ. ಆದರೆ ಯಾವ ರೀತಿಯಾಗಿ ಕಲರ್ ಸ್ಪ್ಲಿಟ್ ಮಾಡ್ತದೆ ಅಂತಂದರೆ, ಅದಕ್ಕೆ 3 ಫೆನಾಮಿನ ಬರ್ತವೆ ನಮಗೆ. ಒಂದು ರಿಫ್ರ್ಯಾಕ್ಷನ್ ಆಫ್ ಲೈಟ್, ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಆ್ಯಂಡ್ ಡಿಸ್ಪರ್ಷನ್ ಆಫ್ ಲೈಟ್. ಈ 3 ಫೆನಾಮಿನ ಕೂಡಿ ನಮಗೆ ಒಂದು ರೈನ್ಬೋ ನೋಡಲಿಕ್ಕೆ ಸಿಗುತ್ತದೆ. ಈ ನೋಡಿ, ಇಲ್ಲಿ ಒಂದು ವಾಟರ್ ಡ್ರಾಪ್ಲೆಟ್ನ ಕನ್ಸಿಡರ್ ಮಾಡೋಣ. ಒಂದು ವಾಟರ್ ಡ್ರಾಪ್ಲೆಟ್ ಒಳಗಡೆ ಯಾವ ರೀತಿಯಾಗಿ ನಮಗೆ ಒಂದು ಕಲರ್ಗಳು ಸ್ಪ್ರೆಡ್ ಆಗ್ತವೆ ಅನ್ನೋದು. ಒಂದು ಲೈಟ್ ಬೀಮ್ ಏನಾಗ್ತದೆ, ಒಂದು ವಾಟರ್ ಡ್ರಾಪ್ಲೆಟ್ ಒಳಗೆ ಎಂಟ್ರಿ ಆದಾಗ, ಆ ಡ್ರಾಪ್ಲೆಟ್ಗೆ ಎಂಟ್ರಿ ಆದ ತಕ್ಷಣ ಫಸ್ಟ್ ಏನಾಗ್ತದೆ ರೀ? ರಿಫ್ಲೆಕ್ಷನ್ ಆಗ್ತದೆ. ರಿಫ್ಲೆಕ್ಷನ್ ಅಂದರೆ ಹಾಫ್ ಆಫ್ ದಿ ಲೈಟ್ ಏನಾಗ್ತದೆ, ರೈನ್ ಡ್ರಾಪ್ ಒಳಗಡೆ ಎಂಟ್ರಿ ಆದರೆ ಉಳಿಕೆದ ರಿಮೈನಿಂಗ್ ಲೈಟ್ ಜಸ್ಟ್ ರಿಫ್ಲೆಕ್ಟ್ ಬ್ಯಾಕ್ ಆಗಿ ಹೊರಗಡೆ ಹೋಗ್ತದೆ ನಮ್ಗೆ. ಆದರೆ ಈ ಒಂದು ವಾಟರ್ ಡ್ರಾಪ್ಲೆಟ್ ವಾಟರ್ ಲೇಯರಿಂದ ಇನ್ಸೈಡ್ ಎಂಟ್ರಿ ಆಗಬೇಕಾದಾಗ ಒಂದು ಡಿಸ್ಪರ್ಷನ್ ಎಫೆಕ್ಟ್ ಜನ್ರೇಟ್ ಆಗ್ತದೆ. ಡಿಸ್ಪರ್ಷನ್ಸ್ ಅಂತಂದ್ರೆ ಏನು? ಅದು ಅಲ್ಲಿ ವೈಟ್ ಲೈಟ್ ಒಳಗಿರ್ತಕ್ಕಂಥ ಕಲರ್ಗಳನ್ನು ಸ್ಪ್ರೆಡ್ ಮಾಡ್ತದೆ. ಫಸ್ಟ್ ಲೇಯರ್ ಎಂಟ್ರಿ ಆದ ತಕ್ಷಣ ನಮ್ಗೆ ಕಲರ್ಗಳು 2-3 ಕಲರು ಸ್ಪ್ಲಿಟ್ ಆಗ್ತವೆ ನಮಗೆ, ಡಿಫ್ರೆಂಟ್ ವೇವ್ ಲೆಂತ್ ಇರ್ತಕ್ಕಂಥವು. ನಂತರ ಒಂದು ಲೇಯರಿಂದ ಇನ್ನೊಂದು ಲೇಯರಿಗೆ ಲೈಟ್ ಎಂಟ್ರಿ ಆಗ್ತದೆ ಇನ್ಸೈಡ್ ದ ವಾಟರ್ ಡ್ರಾಪ್. ಅವಾಗ ಏನಾಗ್ತದೆ ರೀ? ಇಲ್ಲಿ ಇಂಟರ್ನಲ್ ರಿಫ್ಲೆಕ್ಷನ್ ಸ್ಟಾರ್ಟ್ ಆಗ್ತದೆ. ಇಂಟರ್ನಲ್ ರಿಫ್ಲೆಕ್ಷನ್ ಅದರ್ ಎಂಡಿಂದ ಮತ್ತು ರಿಫ್ಲೆಕ್ಷನ್ ಸ್ಟಾರ್ಟ್ ಆಗ್ತದೆ ನಮ್ಗೆ. ಆ ಸಂದರ್ಭದಲ್ಲಿ ಈ ಒಂದು ಲೇಯರಿಂದ ಸಹ ನಮಗೆ ಒಂದು ಡಿಸ್ಪರ್ಷನ್ ಕ್ರಿಯೇಟ್ ಆಗ್ತದೆ. ಅಂದರೆ ಅಲ್ಲಿ ಇರ್ತಕ್ಕಂಥ ಇನ್ನು ಉಳಿದಿರ್ತಕ್ಕಂಥ ಕಲರ್ಗಳೇನಾಗ್ತವೆ? ಸ್ಪ್ಲಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಮತ್ತು ಅದಾದ ನಂತರ ಅಲ್ಲಿಂದ ಮತ್ತೆ ಕಲರ್ಸ್ ಏನಾಗ್ತಾರೆ? ಔಟ್ಸೈಡ್ ಡ್ರಾಪ್ಸ್ ಬರ್ತವೆ ನಮಗೆ ಇಲ್ಲಿ ಅದರ್ ಲೇಯರಿಂದ. ಅಂದರೆ ರಿಫ್ರಾಕ್ಷನ್, ಇಂಟರ್ನಲ್ ರಿಫ್ಲೆಕ್ಷನ್ ಆ್ಯಂಡ್ ಡಿಸ್ಪರ್ಷನ್, ಕ್ಯಾರೆಕ್ಟರ್ ಆಫ್ ಡಿಸ್ಪರ್ಷನ್ ಆಫ್ ಲೈಟ್. ಈ 3 ಫೆನಾಮಿನಗಳಿಂದಾಗಿ ನಮಗೆ ಆಕಾಶದಲ್ಲಿ ಒಂದು ರೈನ್ಬೋ ನೋಡಲಿಕ್ಕೆ ಸಿಗ್ತದೆ ನಮಗೆ. ಹಾಗಾದರೆ ರೈನ್ಬೋ ಎಷ್ಟು ಕಲರ್ ಅಂದರೆ, ಇಟ್ ಈಸ್ ರೈನ್ಬೋ ಟೇಕ್ಸ್ ಫಾರ್ಮ್ ಆಫ್ ಮಲ್ಟಿ ಕಲರ್ಡ್ ಆ್ಯಂಡ್ ಸರ್ಕ್ಯುಲರ್ ಆರ್ಕ್. ನೋಡಿರಿ, ನಾವು ರೈನ್ಬೋ ಯಾವತ್ತು ನಮಗೂ ಒಂದು ಸರ್ಕ್ಯುಲರ್ ಶೇಪ್ ಒಳಗೆ ಇರ್ತದೆ, ಒಂದು ಸ್ಪೆರಿಕಲ್ ಶೇಪಲ್ಲೇ ಇರ್ತದೆ. ಬಿಟ್ಟರೆ ಅದನ್ನು ಒಂದು ಆರ್ಕ್ ಅಂತ ಕರಿಬೋದು. ಅಂದರೆ ಆರ್ಕ್ ಅಂತಂದು ಯಾವಾಗ ಒಂದು ಸಂಪೂರ್ಣ ಸರ್ಕಲ್ ಅಂತ ತೊಗೊಂಡಾಗ ಸರ್ಕಲ್ ಮೇಲೆ ಇರ್ತಕ್ಕಂಥ ಸಣ್ಣ ಒಂದು ಏರಿಯಾವನ್ನು ನಾವು ಆರ್ಕ್ ಅಂತೇಳಿ ಕರಿತೀವಿ. ರೈನ್ಬೋ ಟೇಕ್ಸ್ ಅ ಫಾರ್ಮ್ ಆಫ್ ಮಲ್ಟಿ ಕಲರ್ಡ್ ಸರ್ಕ್ಯುಲರ್ ಆರ್ಕ್. ಇವಕ್ಕೆ ನಾವು ಮಲ್ಟಿ ಕಲರ್ಡ್ ಸರ್ಕ್ಯುಲರ್ ಆರ್ಕ್ ಅಂತೇಳಿ ಕರಿತೀವಿ. ರೈನ್ಬೋ caused by sunlight always appears in the sections of the sky directly opposite to the sun. ಅಂದರೆ ಈಗ ನಮಗೆ ಆಕಾಶದ ಒಂದು ಸೆಕ್ಷನ್, ಒಂದು ಪಾರ್ಟ್ ಅಂತ ತೊಗೊಂಡಾಗ, ಆಕಾಶದಲ್ಲಿರ್ತಕ್ಕಂಥ ಸ್ವಲ್ಪ ಜಾಗ ಸೆಕ್ಷನನ್ನು ಕನ್ಸಿಡರ್ ಮಾಡಿದಾಗ, ಯಾವಾಗ ಸನ್ಲೈಟಿಗೆ ಅಪೋಸಿಟಾಗಿ ಎದುರು ನಿಂತಾಗ, ಸನ್ಲೈಟು ಅಪೋಸಿಟಲ್ಲಿ ವಾಟರ್ ಡ್ರಾಪ್ಸ್ ಇದ್ದರೆ ಅಲ್ಲಿ ಏನಾಗ್ತದೆ? ನಮಗೊಂದು ರೈನ್ಬೋ ಫಾರ್ಮ್ ಆಗ್ತದೆ. ಅಂದರೆ ಸನ್ ಒಬ್ಬ ಅಬ್ಸರ್ವರ್ ಹಿಂದುಗಡೆ ಇರಬೇಕು, ಮುಂದೆ ರೈನ್ಬೋ ಫಾರ್ಮ್ ಕ್ರಿಯೇಟ್ ಆಗ್ತದೆ. ಅಂದರೆ ಸನ್ನಿಗೆ ಅಪೋಸಿಟಾಗಿ, ಸನ್ನಿಗೆ ಎದುರಿನಲ್ಲಿ ನಮಗೇನಾಗ್ತದೆ? ಒಂದು ರೈನ್ಬೋ ಕ್ರಿಯೇಷನ್ ಆಗ್ತದೆ. ಸೈಡ್ಗೆ ಆಗಲ್ಲ, ಬ್ಯಾಕ್ ಸೈಡು ಆಗಲ್ಲ, ಸನ್ನಿಂದ ಅಪೋಸಿಟ್ ಡೈರೆಕ್ಷನಲ್ಲಿ ಮಾತ್ರ ನಮಗೆ ರೈನ್ಬೋ ಕ್ರಿಯೇಟ್ ಆಗ್ತದೆ. ರೈನ್ಬೋ ಕ್ಯಾನ್ ಬಿ ಫಾರ್ಮ್ಡ್ ಬೈ ಮೆನಿ ಫಾರ್ಮ್ಸ್ ಆಫ್ ಏರ್ ಬಾರ್ನ್. ಆದರೆ ಯಾವ ಒಂದು ಸಂದರ್ಭದಲ್ಲಿ ನಮಗೆ
ರೈನ್ಬೋ ಫಾರ್ಮ್ ಆಗ್ತದೆ ರೀ ಯಾವಾಗ ನಮ್ಗೆ ಏರ್ ಬಾರ್ನ್ ವಾಟರ್ ಇದ್ದಾಗ, ಆಕಾಶದಲ್ಲಿ ಏರ್ ಬಾರ್ನ್ ವಾಟರ್ ಅಂದರೆ ನೀರಿನ ಅಂಶವು ಆಕಾಶದಲ್ಲಿದ್ದಾಗ. ದಿಸ್ ಇನ್ಕ್ಲೂಡ್ಸ್ ನಾಟ್ ಓನ್ಲಿ ದ ರೈನ್, ಆದರೆ ನಾವು ಮಳೆಗಾಲ ಅಥವಾ ಮಳೆ ಬರ್ತಾ ಇರಬೇಕಂತೇನು ಕಾರಣ ಇಲ್ಲ. ಅದು ಬಿಟ್ಟರೆ ನಾವು ಮತ್ತು ಯಾವ ಸಂದರ್ಭದಲ್ಲಿ ನೋಡ್ಬೋದು ಅಂದರೆ ಮಿಸ್ಟ್ ಮತ್ತು ಸ್ಪ್ರೇ ಆ್ಯಂಡ್ ಏರ್ ಬಾರ್ನ್ ಡ್ಯೂ. ನಾವು ಮೋಡ ಕವಿದ ವಾತಾವರಣ ಇದ್ದಾಗೂ ಸಹ ತಿಳಿ ಮೋಡ ಕವಿದ ವಾತಾವರಣ ಇದ್ದಾಗೂ ನೋಡ್ಬೋದು, ಅಥವಾ ನಾವು ಸ್ಮೋಕ್ ಅಂತ ಏನು ಕರಿತೀವಲ್ಲ, ಸ್ಮೋಕ್ ಇದ್ದಾಗೂ ಸಹ ನಮಗೆ ಒಂದು ರೈನ್ಬೋ ಫಾರ್ಮೇಷನನ್ನು ನಾವು ನೋಡ್ಬೋದು. ಇಲ್ಲಿ ಎರಡು ಥರದ ರೈನ್ಬೋ ಬರ್ತವೆ ನಮಗೆ. ಒಂದು ಪ್ರೈಮರಿ ರೈನ್ಬೋ, ಇನ್ನೊಂದು ಡಬಲ್ ರೈನ್ಬೋ ಅಂತ ಕರಿತೀವಿ. ಪ್ರೈಮರಿ ರೈನ್ಬೋ ದ ಆರ್ಕ್ ಶೋಸ್ ದ ರೆಡ್ ಕಲರ್ ಇನ್ ಔಟರ್ ಪಾರ್ಟ್ ಆ್ಯಂಡ್ ವೈಲೆಟ್ ಕಲರ್ ಇನ್ ದ ಇನ್ನರ್ ಸೈಡ್. ಅಂದರೆ ಮೇಲುಗಡೆ ಔಟರ್ ಸೈಡಲ್ಲಿ ಯಾವತ್ತು ನಮಗೆ ರೆಡ್ ಕಲರ್ ಇರ್ತದೆ ರೀ, ಕಡೆಗೆ ಲಾಸ್ಟಲ್ಲಿ ನಮ್ಗೆ ಏನಾಗ್ತದೆ ವೈಲೆಟ್ ಕಲರ್ ರೈನ್ಬೋ ಫಾರ್ಮ್ ಆಗ್ತದೆ. ಅದನ್ನು ನಾವು ಪ್ರೈಮರಿ ರೈನ್ಬೋ ಅಂತೇಳಿ ಕರಿತೀವಿ. ಇದು ಯಾಕಾಗಿ ಫಾರ್ಮ್ ಆಗ್ತದೆ ಅಂದರೆ ದಿಸ್ ಈಸ್ ಕಾಸ್ಡ್ ಬೈ ದ ಲೈಟ್ ಬೀಯಿಂಗ್ ರಿಫ್ರಾಕ್ಟೆಡ್ ವೆನ್ ಎಂಟ್ರಿಂಗ್ ದ ಡ್ರಾಪ್ಲೆಟ್ ಆಫ್ ವಾಟರ್ ಆ್ಯಂಡ್ ರಿಫ್ಲೆಕ್ಟೆಡ್ ಇನ್ಸೈಡ್ ಆನ್ ದ ಬ್ಯಾಕ್ ಆಫ್ ದ ಡ್ರಾಪ್ಲೆಟ್ ಆ್ಯಂಡ್ ರಿಫ್ಲೆಕ್ಟೆಡ್ ಅಗೇನ್ ಲಿವಿಂಗ್ ಇಟ್. ಅಂದರೆ ಈ ಫೆನಾಮಿನದಿಂದಾಗಿ ಒಮ್ಮೆ ಲೈಟ್ ಎಂಟ್ರಿ ಆದ ತಕ್ಷಣ ಫಸ್ಟ್ ರಿಫ್ಲೆಕ್ಷನ್ ಆಗ್ತದೆ, ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ತದೆ, ಆಮೇಲೆ ರಿಫ್ಲೆಕ್ಟೆಡ್ ಆಗ್ತದೆ. ಈ ಮೂರು ಫೆನಾಮಿನಿಂದಾಗಿ ನಮಗೊಂದು ರೈನ್ಬೋ ಫಾರ್ಮ್ ಆಗ್ತದೆ. ಅದಕ್ಕೆ ನಾವು ಪ್ರೈಮರಿ ರೈನ್ಬೋ ಅಂತೇಳಿ ಕರಿತೀವಿ. ಎರಡನೇದಾಗಿ ಬರೋದು ನಮಗೆ ದ ಡಬಲ್ ರೈನ್ಬೋ. ಇನ್ ಡಬಲ್ ರೈನ್ಬೋ ಅಂದರೆ ಒಂದು ರೈನ್ಬೋ ಮ್ಯಾಗೆ ಇನ್ನೊಂದು ರೈನ್ಬೋ ಇರೋ ಥರ ಜಸ್ಟ್ ಮಿರರ್ ಇಮೇಜ್ ಕಾಣ್ತಾ ಇರ್ತದೆ ನಮಗೆ. ಒಂದು ರೈನ್ಬೋ ರೆಡ್ನಿಂದ ವೈಲೆಟ್ ಇದ್ದರೆ ಅದರ ಮೇಲ್ಗಡೆ ಮತ್ತೊಂದು ರೆಡ್ ಮತ್ತೊಂದು ವೈಲೆಟ್ ಕಲರ್ ಇರ್ತಕ್ಕಂಥ 7 ಕಲರ್ ಇರ್ತಕ್ಕಂಥ ರೈನ್ಬೋ ಫಾರ್ಮ್ ಆಗ್ತದೆ. ಅದಕ್ಕೆ ನಾವು ಡಬಲ್ ರೈನ್ಬೋ ಅಂತೇಳಿ ಕರಿತೀವಿ. ಅದು ಯಾವ ರೀತಿಯಾಗಿ ಫಾರ್ಮ್ ಆಗ್ತದೆ ಅಂದರೆ ಅದು ಸಹ ಸೇಮ್ ಪ್ರೈಮರಿ ರೈನ್ಬೋ ಥರನೇ ಒಂದು ಆರ್ಕಲ್ಲಿ ಸ್ಟಾರ್ಟಿಂಗ್ ರೆಡ್ ಕಲರ್ ಇದ್ದರೆ ಸೆಂಟ್ರಲ್ಲಿ ನಮಗೆ ಲಾಸ್ಟಲ್ಲಿ ಏನಾಗ್ತದೆ ಒಂದು ವೈಲೆಟ್ ಕಲರ್ ಫಾರ್ಮ್ ಆಗಿರ್ತದೆ. ಇದು ಒಂದು ವಾಟರ್ ಡ್ರಾಪ್ಲೆಟ್ ಒಳಗೆ ಯಾವಾಗ ನಮ್ಗೆ ಲೈಟ್ ಎಂಟರ್ ಆಗ್ತದೆ, ರಿಫ್ಲೆಕ್ಟ್ ಆಗ್ತದೆ, ರಿಫ್ರಾಕ್ಷನ್ ಆಗ್ತದೆ ಮತ್ತು ರಿಫ್ಲೆಕ್ಟ್ ಆಗ್ತದಲ್ಲ, ಅದು ಡಬಲ್ ಸಲ ರೀಕ್ರಿಯೇಟ್ ಆದರೆ, ಡಬಲ್ ಸಲ ನಮ್ಗೆ ರಿಫ್ರಾಕ್ಷನ್ ಇಂಟರ್ಫರೆನ್ಸ್ ಆದಾಗ, ಡಬಲ್ ಸಲ ರಿಫ್ಲೆಕ್ಷನ್ ಆದಾಗ, ಇಂಟರ್ನಲ್ ರಿಫ್ಲೆಕ್ಷನ್ ಆದಾಗ ನಮಗೆ ಒಂದು ಡಬಲ್ ರೈನ್ಬೋ ನೋಡಲಿಕ್ಕೆ ಸಿಗ್ತದೆ ನಮಗೆ. ಅಂದರೆ ಒಂದೇ ಡ್ರಾಪ್ಲೆಟ್ ಒಳಗಡೆ ಎರಡು ಸಲ ರಿಫ್ರಾಕ್ಷನ್ ಕ್ರಿಯೇಟ್ ಆದಾಗ ನಮಗೆ, ಹೌದಾ. ದಟ್ ಈಸ್ ಇನ್ಸೈಡ್ ದ ಡ್ರಾಪ್ಲೆಟ್ ಬಿಫೋರ್ ಲಿವಿಂಗ್ ಇಟ್. ಆ ವಾಟ್ರಿಂದ ಹೊರಗಡೆ ಬರಬೇಕಾದಾಗ ಲೈಟು ಅದಷ್ಟು ಬರೋ ಹೊತ್ತಿಗಾಗಲೇ ಏನಾಗ್ತದೆ ಎರಡು ಸಲ ರಿಫ್ಲೆಕ್ಷನ್ ಆಗಿರ್ತದೆ ನಮಗೆ. ಓಕೆ, ರಿಫ್ಲೆಕ್ಟೆಡ್ ಇನ್ ಟ್ವೈಸ್. ಹಾಗಾದ್ರೆ ನಾವು ಒಂದು ರೈನ್ಬೋದಲ್ಲಿ ಯಾವ ಕಲರ್ ನೋಡ್ಲಿಕ್ಕೆ ಸಿಗ್ತವ್ರಿ ನಮ್ಗೆ? ಫಸ್ಟ್ ಬರೋದು ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್, ಸಯನ್, ಬ್ಲೂ, ವೈಲೆಟ್. ಆದ್ರೆ ನಮಗೆ ಕಾಣೋದು 2-3 ಕಲರ್. ರೆಡ್ ಕಾಣ್ತಾ ಇರುತ್ತೆ, ವೈಲೆಟ್ ಕಾಣುತ್ತೆ, ಇನ್ ಬಿಟ್ವೀನ್ ಯಾವುದಾದ್ರು ಒಂದು ಕಲರ್ ನಮ್ಗೆ ಅಪೇರ್ ಆಗಿರುತ್ತೆ. ಬಟ್ ಯೂಶ್ವಲಿ ರೈನ್ಬೋಯಲ್ಲಿ ಇರ್ತಕ್ಕಂಥ ಕಲರ್ ಯಾವ್ಯಾವ ನಮಗೆ? ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್, ಸಯನ್, ಬ್ಲೂ, ವೈಲೆಟ್. ವಿಸಿಬಿಲಿಟಿ ಯಾವ ರೀತಿ ಇರ್ತದೆ ನಮಗೆ? ರೈನ್ಬೋ ಕ್ಯಾನ್ ಬಿ ಅಬ್ಸರ್ವ್ಡ್ ಎನೆವರ್ ದೇರ್ ವಾಟರ್ ಡ್ರಾಪ್ಸ್ ಇನ್ ದ ಏರ್ ಆ್ಯಂಡ್ ಸನ್ಲೈಟ್ ಶೈನಿಂಗ್ ಫ್ರಮ್ ದ ಬಿಹೈಂಡ್ ದ ಅಬ್ಸರ್ವರ್ ಎಟ್ ಲೋ ಆಲ್ಟಿಟ್ಯೂಡ್ ಆ್ಯಂಗಲ್. ಅಂದರೆ ನಮಗೆ ರೈನ್ಬೋ ಯಾವ ಸಂದರ್ಭದಲ್ಲಿ ಕಾಣಿಸ್ತದೆ ಅಂದರೆ ನಮ್ಮ ರೈನ್ಬೋ ಅಬ್ಸರ್ವರ್ ವೆನೆವರ್ ದೇರ್ ವಾಟರ್ ಡ್ರಾಪ್ಸ್ ಇನ್ ದ ಏರ್, ಆಕಾಶದಲ್ಲಿ ಒಂದು ವಾಟರ್ ಡ್ರಾಪ್ಸ್ಗಳಿರಬೇಕು. ಶೈನಿಂಗ್ ಸನ್ ಏನಾಗಿರಬೇಕು? ಬಿಹೈಂಡ್ ದ ಅಬ್ಸರ್ವರ್ ಇರಬೇಕು. ಬಿಹೈಂಡ್ ದ ಅಬ್ಸರ್ವರ್. ಈಗ ಇಲ್ಲಿ ನಾವು ರೈನ್ಬೋ ಅಬ್ಸರ್ವ್ ಮಾಡ್ತೀವಿ ಅಂದರೆ ಅಬ್ಸರ್ವರ್ ಇಲ್ಲಿದ್ದರೆ ನಮ್ಮ ಮುಂದುಗಡೆ ರೈನ್ಬೋ ಫಾರ್ಮ್ ಆಗ್ತದೆ. ಅಂದರೆ ನಮಗೆ ಇಲ್ಲಿ ಸನ್ನು ನಮ್ಮ ಹಿಂದುಗಡೆಯಿಂದ ಇದ್ದಾಗ ಅಲ್ಲಿ ಸನ್ನಿಂದ ಬರ್ತಕ್ಕಂಥ ಶೈನಿಂಗ್ ಲೈಟಿಂದ ಏನಾಗ್ತದೆ ನಮ್ಗೆ ಒಂದು ರೈನ್ಬೋ ಫಾರ್ಮ್ ಆಗ್ತದೆ. ರೈನ್ಬೋ ಯೂಶ್ವಲಿ ಸೀನ್ ಇನ್ ದ ವೆಸ್ಟರ್ನ್ ಸ್ಕೈ ಡ್ಯೂರಿಂಗ್ ದ ಮಾರ್ನಿಂಗ್. ನಾವು ಮಾರ್ನಿಂಗಲ್ಲಿ ರೈನ್ಬೋ ನೋಡಬೇಕಾದಾಗ ಅದು ವೆಸ್ಟರ್ನ್ ಸ್ಕೈ ಒಳಗೆ ಅಪಿಯರ್ ಆಗ್ತದೆ. ಈಸ್ಟರ್ನ್ ಸ್ಕೈ ಒಳಗೆ ಯಾವಾಗ ಅಪಿಯರ್ ಆಗ್ತದೆ? ಇಂದ ಅರ್ಲಿ ಈವ್ನಿಂಗ್. ವೆಸ್ಟರ್ನ್ ಆ್ಯಂಡ್ ಈಸ್ಟರ್ನ್ ಒಳಗಡೆ ದಿಕ್ಕಲ್ಲಿ, ವೆಸ್ಟರ್ನ್ ದಿಕ್ಕು ಮತ್ತು ಈಸ್ಟರ್ನ್ ದಿಕ್ಕಲ್ಲಿ ಮಾತ್ರ ನಮ್ಗೆ ರೈನ್ಬೋವನ್ನು ನೋಡಲಿಕ್ಕೆ ಸಿಗ್ತದೆ ನಮಗೆ. ಈಗ ನಾವೊಂದು ಕ್ಲಿಯರ್ ಆದಂಥ ರೈನ್ಬೋ ನೋಡಬೇಕಾದಾಗ ಅಥವಾ ಕ್ಲಿಯರ್ ಆದಂಥ ರೈನ್ಬೋ ಯಾವಾಗ ಫಾರ್ಮ್ ಆಗ್ತದೆ ಅಂದರೆ ಯಾವಾಗ ನಮ್ಗೆ ಸ್ಕೈ ಈಸ್ ಸ್ಟಿಲ್ ಡಾರ್ಕ್ ವಿತ್ ರೈನಿಂಗ್ ಕ್ಲೌಡ್ಸ್. ಹಾಫ್ ಆಫ್ ದಿ ಸ್ಕೈ ಏನಾಗಿರ್ಬೇಕು? ನಮ್ಗೆ ಡಾರ್ಕ್ ಇರಬೇಕು ಮತ್ತು ಕ್ಲಿಯರ್ ಆಗಿರಬೇಕು. ಆ ಸ್ಕೈ ಕ್ಲಿಯರ್ ಆಗಿದ್ದಾಗ ಯಾವುದೇ ಒಂದು ಡಸ್ಟ್ ಪಾರ್ಟಿಕಲ್ ಆಗಿರ್ಬೋದು, ಡಸ್ಟ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಕ್ಲೌಡ್ಸ್, ಹೆವಿ ಆದಂಥ ಕ್ಲೌಡ್ಸ್, ಮೋಡಗಳಿರಬಾರ್ದು. ಅಂಥ ಸಂದರ್ಭದಲ್ಲಿ ಮಾತ್ರ ನಾವು ಒಂದು ಕ್ಲಿಯರ್ ಆದಂಥ ರೈನ್ಬೋ ನೋಡಲಿಕ್ಕೆ ಸಿಗ್ತದೆ. ದ ರೈನ್ಬೋ ಎಫೆಕ್ಟ್ ಈಸ್ ಆಲ್ಸೋ ಕಾಮನ್ಲಿ ಸೀನ್ ನಿಯರ್ ವಾಟರ್ ಫಾಲ್ಸ್, ಫೌಂಟೇನರ್. ಈಗ ನಾವು ರೈನ್ಬೋವನ್ನು ಅತಿ ಹೆಚ್ಚಾಗಿ ಅಂದರೆ ಈಗ ನಾವು ಮಳೆಗಾಲದಲ್ಲಿ ಬೇಕಾದರೆ ಎಲ್ಲ ಜಾಗದಲ್ಲೂ ಸಹ ನಾವು ರೈನ್ಬೋ ನೋಡ್ಬೋದು. ಆದರೆ ಮಳೆಗಾಲದ ಅಲ್ಲದ ಸಂದರ್ಭದಲ್ಲಿ ನಾವು ಎಲ್ಲಿ ರೈನ್ಬೋ ನೋಡ್ಬೋದು ಅಂದರೆ ಎಲ್ಲೆಲ್ಲಿ ವಾಟರ್ ಫಾಲ್ಸ್ ಇರ್ತಾವಲ್ಲ ಅಲ್ಲಿ, ಮತ್ತು ಫೌಂಟೇನರ್. ಯಾಕಂದರೆ ಅಲ್ಲಿ ವಾಟರ್ ಫಾಲ್ಸ್ ಇರೋದರಿಂದ
ಮತ್ತು ಸತತವಾಗಿ ನೀರಿರೋದ್ರಿಂದ ಏನಾಗ್ತದೆ ರೀ, ನೀರು ಕಾದು ಆವಿಯಾಗುವುದರ ಮುಖಾಂತರ ಆ ಆಕಾಶದಲ್ಲಿ ಏನಾಗಿರ್ತದೆ, ವಾಟರ್ ಡ್ರಾಪ್ಲೆಟ್ಸ್ ಕಲೆಕ್ಟ್ ಆಗಿರ್ತಾವೆ. ಯಾವಾಗ ನಮಗೊಂದು ವಾಟರ್ ಡ್ರಾಪ್ಸ್ ಕಲೆಕ್ಟ್ ಆಗ್ತಾವಲ್ಲ ಆವಾಗ ನಮಗೆ ರೈನ್ಬೋ ನೋಡಲಿಕ್ಕೆ ಸಿಗ್ತದೆ. ಆದರೆ ಒಂದು ಆರ್ಟಿಫಿಷಿಯಲಾಗಿ ಯಾವ ಸಂದರ್ಭದಲ್ಲಿ ನೋಡ್ಬೋದು ಅಂದರೆ, ಆರ್ಟಿಫಿಷಿಯಲಿ ಕ್ರಿಯೇಟೆಡ್ ಬೈ ದ ಡಿಸ್ಪರ್ಷನ್ ಆಫ್ ವಾಟರ್ ಡ್ರಾಪ್ಲೆಟ್ ಇನ್ ಟು ದ ಏರ್ ಡ್ಯೂರಿಂಗ್ ದ ಸನ್ನಿ ಡೇ. ಸೂರ್ಯನಿರುವಂಥ ಸಂದರ್ಭದಲ್ಲಿ ಡೇ ಟೈಮಲ್ಲಿ ನಾವು ಒಂದು ವಾಟ್ರನ್ನು ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿದಾಗ ನಮಗೆ ರೈನ್ಬೋ ನೋಡಲಿಕ್ಕೆ ಸಿಗ್ತದೆ. ಯಾವ ರೀತಿಯಾಗಿ ಸನ್ನಿಗೆ ಅಪೋಸಿಟ್ ಆಗಿ ನಾವು ಒಂದು ವಾಟರ್ ಸ್ಪ್ರಿಂಕಲ್ನ ಕ್ರಿಯೇಟ್ ಮಾಡ್ಬೇಕು. ಅಂಥ ಸಂದರ್ಭದಲ್ಲಿ ಸಹ ನಾವು ಆರ್ಟಿಫಿಷಿಯಲ್ ಆಗಿ ರೈನ್ಬೋವನ್ನು ಕ್ರಿಯೇಟ್ ಮಾಡ್ಬೋದು. ಅದ್ರ ಜೊತೆಗೆ ನಾವು ರೇರ್ಲಿ ಮೂನ್ ಬೋ, ಯಾವಾಗ ನಮಗೆ ರೈನ್ಬೋ ನೋಡ್ತೀವಲ್ಲ ಅದೇ ಥರ ಮೂನ್ ಬ್ಲೋ ಅಂತಲೂ ಕ್ರಿಯೇಟ್ ಆಗ್ತದೆ. ಯಾವಾಗಂದರೆ ಲೂನರ್ ರೈನ್ಬೋ ಆರ್ ನೈಟ್ ಟೈಮ್ ಆಫ್ ರೈನ್ಬೋ, ರಾತ್ರಿಯ ಸಂದರ್ಭದಲ್ಲಿ ಒಂದು ರೈನ್ಬೋ ಕ್ರಿಯೇಟ್ ಆದರೆ ಅದನ್ನು ನಾವು ಮೂನ್ ಬೋ ಅಂತೇಳಿ ಕರಿತೇವೆ. ಅದು ನಮ್ಗೆ ಆದಷ್ಟು ಹುಣ್ಣಿಮೆಯ ದಿನದಲ್ಲಿ ನೋಡಲಿಕ್ಕೆ ಸಿಗ್ತದೆ. ಆದರೆ ಎಲ್ಲ ಸಂದರ್ಭದಲ್ಲಿ ಹಾಗೂ ರೈನ್ಬೋ ನೋಡಿದಷ್ಟು ಕ್ಲಿಯರಾಗಿ ಅದನ್ನು ನೋಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಅವು ನಮ್ಮ ಕಣ್ಣಿನ ಪರ್ಸೆಪ್ಷನ್ಸ್, ನಮ್ಮ ಕಣ್ಣಿನ ಲಿಮಿಟೇಷನಿಂದಾಗಿ ನಾವು ಮೂನ್ ಬೋನ ಅಂದರೆ ರಾತ್ರಿಯಲ್ಲಿ ಕ್ರಿಯೇಟ್ ಆಗುವಂಥ ಒಂದು ಮೂನ್ ಬೋ ಅಥವಾ ರೈನ್ಬೋವನ್ನು ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಯಾಕಂತಂದರೆ ಅದು ನಮ್ಮ ಕಣ್ಣಿನ ಲಿಮಿಟೇಷನ್ ಆಗಿದೆ. ಹಾಗಾಗಿ ನಾವು ರಾತ್ರಿ ರೈನ್ಬೋ ಕ್ರಿಯೇಟ್ ಆದರೂ ಸಹ ನಮಗೇನದು ಕಾಣಿಸ್ತಿರೋದು ಒಂದು ವೈಟ್, ಬಿಳಿ ಬಣ್ಣದಲ್ಲೇ ಗೋಚರಿಸ್ತದೆ. ಹಾಗಾಗಿ ನಮ್ಗೆ ಅದನ್ನು ಸಪ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ. ಇದಿಷ್ಟು ನಮಗೆ ರೈನ್ಬೋ ಬಗ್ಗೆ ಇನ್ಫಾರ್ಮೇಷನ್. ರೈನ್ಬೋ ಅಂದ್ರೇನು, ಎಷ್ಟು ಕಲರ್ ಇರ್ತವೆ ಮತ್ತು ಯಾವ ಸಂದರ್ಭದಲ್ಲಿ ಫಾರ್ಮ್ ಆಗ್ತದೆ, ಯಾವ ಸಿಚುವೇಷನಲ್ಲಿ ಮತ್ತು ಯಾವಾಗ ಮಾರ್ನಿಂಗಲ್ಲಿ ಯಾವ ದಿಕ್ಕಲ್ಲಿ ಅದು ರೈನ್ಬೋ ಫಾರ್ಮ್ ಆಗ್ತದೆ ಮತ್ತು ಸಂಜೆ ಈವ್ನಿಂಗಲ್ಲಿ ಯಾವ ರೀತಿಯಾಗಿ ರೈನ್ಬೋ ಫಾರ್ಮ್ ಆಗ್ತದೆ ಅನ್ನೋದನ್ನು ತಿಳ್ಕೊಂಡಿದ್ದೇವೆ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.